ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಈಗ 80-70 ವರ್ಷದ ಅಜ್ಜರ್ದಾರ ಅವ್ರು ಬಿತ್ತಾರ ಹೊಲನ. ಅವ್ರು ರೈತ ಅಲ್ಲವ ಇವ DC AC ಇವ್ರು ಯಾರ್ಯಾರೋ ಏನೇನೋ ಮಾತಾಡ್ತಾರ. ಮೊನ್ನೆ ಎಲ್ಲರೂ ಬಂದವ್ರು ಮಾತಾಡ್ತಾರಲ್ಲ, ಪಕ್ಕಾ ರೈತನಿಗೆ ಗೊತ್ತು ಹೆಂಗ್ ಬೀಜ ಹೆಂಗ್ ಬಿತ್ತಬೇಕು, ಹೆಂಗ್ ಪೂಟಿಗೊಂದು ನಡಬೇಕನ್ನೋದು ರೈತನಿಗೆ ಗೊತ್ತು. ಹೇಳೋನ್ಗೆ ಏನ್ರಿ ಗೊತ್ತು? ಸಮೀಕ್ಷೆ ಮಾಡಿ ಕೂಡ ವರದಿನೂ ಸಲ್ಲಿಸಿದ್ದಾರೆ ಜಿಲ್ಲಾ. ನಾಲ್ಕು ಎಕರೆ ತೊಗರಿ ಬಿತ್ತೀರಿ, ಏನು ಬರೀ ಎಲ್ಲ ನೆಟ್ಟೆ ಹೇಳಿದ್ರಿ ಬೆಳಿ. ಕ್ರಿಮಿನಲ್ ಕೇಸ್ಗಳನ್ನ ಬುಕ್ ಮಾಡಿ ಯಾವ ಕೃಷಿ ಸಚಿವರು ಭ್ರಷ್ಟ ಸಚಿವರಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ತಕ್ಷಣ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಇವತ್ತಿನಿಂದ ಕಾನೂನಾತ್ಮಕವಾದಂಥ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಲೋಕಾಯುಕ್ತದಲ್ಲಿ 100 ಹಳ್ಳಿಗಳಿಂದ 10,000 ರೈತರ ಪರವಾಗಿ ಇಲ್ಲಿ ಕೇಸ್ಗಳು ದಾಖಲೆ ಆಗ್ತದೆ. ಮತ್ತು ಇದಕ್ಕೂ ಬಗ್ಗದೆ ಹೋದರೆ ಗವರ್ನರ್ ಹತ್ರ ನಾವು ಸಮಯ ಕೇಳೋರಿದ್ದೇವೆ. ಗವರ್ನರ್ ಟೈಮ್ ಕೊಟ್ಟ ತಕ್ಷಣ ನಾವು 650 ಹಳ್ಳಿಗಳಿಂದ 650 ಜನಪ್ರತಿನಿಧಿಗಳು ಭೇಟಿ ಆಗ್ತೇವೆ, ವಾಸ್ತವಿಕ ಸ್ಥಿತಿಯನ್ನು ಹೇಳ್ತೇವೆ. ಈ ಭ್ರಷ್ಟ ವ್ಯವಸ್ಥೆಯನ್ನ ಕಾಪಾಡ್ತಿರ್ತಕ್ಕಂಥ ನಕಲಿ ಬೀಜಗಳನ್ನು ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಬೇಕು. ಅರ್ಥ ಇಲ್ಲ, ನಮ್ ಖರ್ಚು ಎಷ್ಟಾಗಿದೆ ಅಂತ ಕೇಳ್ತಿರ್ಲ, ಹೊಟ್ಟೆ ಉರ್ದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತ ಬಾಯಿ ಬಡ್ಕೋಬೇಕೋ ಸರ್ಕಾರ ವಿರುದ್ಧ ಹೊಯ್ಕೋಬೇಕೋ ಗೊತ್ತಿಲ್ಲ. ಇವತ್ತ ದಯವಿಟ್ಟು ರೈತರಿಗೆ ಪರಿಹಾರ ಕೊಟ್ರೆ ಮಾತ್ರ ಈ ಸರ್ಕಾರ ಉಳಿತೈತಿ, ಇಲ್ಲ ಅಂದ್ರೆ ಉಳಿಯಲ್ಲ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇದು ನೋಡ್ತಕ್ಕಂಥ ದೃಶ್ಯವಾಗಿದೆ. ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಏನು ರೈತರ ತೊಗರಿ ಬೆಳೆ ನಾಶವಾಗಿದ್ದ ಹಿನ್ನೆಲೆಯಲ್ಲಿ ಎಸ್ ಪಾಟೀಲ್ ನಡಹಳ್ಳಿಯವರ ನೇತೃತ್ವದಲ್ಲಿ ಸುಮಾರು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರು 100 ಜನ ರೈತರು ಇವತ್ತು ಲೋಕಾಯುಕ್ತರಿಗೆ ದೂರು ಕೊಡ್ಲಿಕ್ಕೆ ಬಂದಿದ್ದಾರೆ. ಆ ದೂರು ಯಾವ ರೀತಿ ಕೊಡ್ಲಿಕ್ಕೆ ಬಂದಿದ್ದಾರೆ ಮತ್ತು ಅವರ ಸಮಸ್ಯೆಗಳು ಏನು, ಯಾಕಂದ್ರೆ ಇಂಥ ಒಂದು ದೊಡ್ಡ ಹಗರಣ ನಡೆದಿದೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಈ ಪ್ರಗತಿಪರ ರೈತರು ಇವತ್ತು ನಡಹಳ್ಳಿಯವರ ಬೆಂಬಲವಾಗಿ ಬಂದು ನಿಂತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ಇಲ್ಲಿ ಇರತಕ್ಕಂಥ ರೈತರನ್ನ ಕೇಳ, ಎಲ್ಲಿಂದ ಬಂದಿವ್ರಿ ಸರ್ ತಾವು? ವೀರಾಪುರ. ತಾವು ಸರ್? ನಾವು ಮುದ್ದೇಬಾಳ 40 ಗ್ರಾಮದಿಂದ. 40 ಗ್ರಾಮ. ಬಿ ಸಾಲೋಡಿಗಿ, ತಾಳಿಕೋಟಿ, ಮಂಡಪಳ್ಳಿ ಸಾಲೋಡಿಗಿ, ಕೋಡಿಮಟ್ಟಿ, ಮುದ್ದೇಬಾಳ ತಾಲೂಕು ಕೋಡಿಮಟ್ಟಿ. ತಮ್ಮದು ಸರ್? ಬಂಡೆಪ್ಪನಹಳ್ಳಿ ಸಾಲೋಡಿಗಿ, ವನಹಳ್ಳಿ, ತಾಳಿಕೋಟಿ ತಾಲೂಕು, ಗುಂಡಕನಾಳ, ಹಿರೇಮೂರಾಳ, ಮುದ್ದೇಬಾಳ ತಾಲೂಕು, ಸರೂರು. ಇದು ನೋಡ್ತಾ ಇದ್ದೀರಾ, ಇದು ಲೋಕಾಯುಕ್ತರಿಗೆ ದೂರು ಕೊಡ್ಲಿಕ್ಕೆ ಎಲ್ಲರೂ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಇವತ್ತು ಲೈನ್ ಅಲ್ಲಿ ನಿಂತಿರ್ತಕ್ಕಂಥದ್ದು. ಇದು ಒಂದು ತರದ ದುರಂತ ಅನ್ನಬಹುದು. ತಾವು ಎಲ್ಲಿಂದ ಬಂದಿರಿ? ಮುದ್ದೇಬೇಳೆ ತಾಲೂಕು 40. ಲಿಂಗದಳ್ಳಿ. ನಾವು ಮುದ್ದೇಬೇಳೆ ತಾಲೂಕು ಕೌಡಿಮಟ್ಟಿ ಗ್ರಾಮದವರು. ನಾವು ರೈತರಿಗೆ ಅನ್ಯಾಯ ಆಗ್ಯದ. ನಾನು ಒಬ್ಬ ರೈತ. ಸಾಕಷ್ಟು ಕಳಪೆ ಬೀಜಗಳನ್ನು ಹಾಕಿ ಇವತ್ತ ಏನೋ ಬಂಜಾದಂತ ತೊಗರಿ ಬೆಳೆಗೆ ಪರಿಹಾರ ಕೊಡಬೇಕು. ಅವರು ಸ್ಪಂದನೆ ಮಾಡ್ಲಾರ ಸಲಿಂದ ನಾವು ಇವತ್ತು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡೋ ಸಲಿಂದ ನಾವು ಎಲ್ಲ ರೈತರನ್ನ ಕರ್ಕೊಂಡು ನಾವು ಕೂಡ ಒಂದು ಕಂಪ್ಲೇಂಟ್ ಮಾಡ್ಲಿಕ್ಕೆ ಇಲ್ಲಿ ಲೋಕಾಯುಕ್ತರ ಆಫೀಸಿಗೆ ಬಂದಿದೆ. ಇದು ಲೋಕಾಯುಕ್ತರ ಕಚೇರಿಗೆ ದೂರು ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು. ತಮ್ದು ಸರ್? ನಿಡಗುಂದಿ ಸರ್. ನಿಡಗುಂದಿಯಿಂದ. ತಮ್ದು ಸರ್? ನಾವು ನೇವಿಗೆರೆ, ಮುದ್ದೇಬೇಳೆ ತಾಲೂಕು. ಮುದ್ದೇಬೇಳೆ ತಾಲೂಕು ಕಾಳಗಿ.
ನಾವು ಇಂಡಿ ತಾಲೂಕ್ ತಾಂಬಾ ಸರ 10 ಎಕರೆ ನಾವು ತೊಗರಿ ಬಿತ್ತಿದೇವಿ. 10 ಎಕರೆ ಬಿತ್ತಿದ್ದೀರಿ? ವರ್ಷ ಇಳುವರಿ ಎಕರೆ 8ರಿಂದ 9 ಕ್ವಿಂಟಲ್ ಬರ್ತಿತ್ತು. ಈ ಸಾರಿ ತುದುವೆ ಆಗಿ 6-7 ಫುಟ್ ಗಿಡ ಬೆಳೆದು ಬರಲ ನಿಂತಾವ. ಅದಕ್ಕೆ ಮೇನ್ ನಾವು ಕಳಪೆ ಬೀಜನೇ ಇದು ಪರಿಣಾಮ ಬೀರದ ಹೇಳಿ ನಾವು ಇವತ್ತು ಲೋಕಾಯುಕ್ತರ ಮುಖಾಂತರ ಭ್ರಷ್ಟ ಯಾರು ಈ ಕಳಪೆ ಬೀಜ ವಿತರಣೆ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಕ ಲೋಕಾಯುಕ್ತರ SP ಅವ್ರ ಮುಖಾಂತರ ನಾವು ಕಂಪ್ಲೇಂಟ್ ಕೊಡಕ್ಕೆ ಇವತ್ತು ಬಂದಿದ್ದೇವೆ ಇಲ್ಲಿ. ನಾನು ರೇಣುಕಾ ಪ್ರಸಪ್ಪಳ್ಳು, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷೆ. ಈಗ ಪ್ರಕೃತಿ ವಿಕೋಪಕ್ಕೆ ರೈತ ಹೊಣೆಗಾರ ಆಗಿ ಅಲ್ಲೂ ಬೆಳೆ ಕಳ್ಕೊಳ್ತಾ ಇದ್ದಾನೆ. ಈಗ ಸರ್ಕಾರ ಭ್ರಷ್ಟಾಧಿಕಾರಿಗಳಿಂದ ಕಳಪೆ ಬೀಜ ವಿತರಣೆ ಮಾಡಿ ಅಲ್ಲೂ ಬೆಳೆ ಬರ್ಲಾರ್ದಂಗೆ ಮಾಡಿದ್ರೆ ರೈತ ಎಲ್ಲಿಗೆ ಹೋಗ್ಬೇಕು? ಹಾಕಿದ್ದು ಬೆಳೆ, ಅದಕ್ಕೆ ಹಾಕಿದ ಖರ್ಚು ಕೂಡ ಅವನಿಗೆ ವಾಪಸ್ ಸಿಗ್ತಾ ಇಲ್ಲ ಅಂದಾಗ ಸಾಲ ಸೋಲ ಮಾಡಿ ಬೆಳೆ ಬಿತ್ತಿರ್ತಾರೆ. ರೈತರು ಏನ್ ಮಾಡ್ಬೇಕು? ಇದನ್ನ ನಾವು ಲೋಕಾಯುಕ್ತ ಆಫೀಸಿಗೆ ಬಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕೇಸ್ ಫೈಲ್ ಮಾಡಬೇಕು ಅಂತಾನೆ ಬಂದಿದ್ದೀವಿ ನಾವು. ಮುದ್ದೇಬಾಳದ ಗ್ರಾಮದಿಂದ ಮುದ್ದೇಬಾಳ ಕ್ಷೇತ್ರ ಅರಕಸ್ಗೆ ಅಂತ ನಮ್ಮ ಮೂಲಕ 3 ಎಕರೆ ತೊಗರಿ ಬಿತ್ತೇವಿ. 3 ಎಕರೆ ಬಿತ್ತಿದ್ದೀರಿ? ಅದ್ರ ಒಳಗ ಒಂದು ಕಾಯಿ ಇಲ್ಲ, ಗಿಡ ಅದಾವು ಇಷ್ಟಿಟ್ಟೆ ಹತ್ರ, ಮತ್ತೆ ಕಾಯಿನಿಲ್ಲ ಹೂನಿಲ್ಲ ಅಂದ್ರ ಮುಂದಲ್ ಪರಿಸ್ಥಿತಿ ಏನು? ರೈತ 3 ಎಕರೆ ಖರ್ಚು ಮಾಡ್ಬೇಕಾರ ಮುಂದ್ 20,000-30,000 ರೂಪಾಯಿ ನನ್ ಖರ್ಚಾಗೈತಿ ಸದ್. ಅದನ್ನ ಕೊಡೋರು ಯಾರು? ಯಾರೀ? ಈಗ ನಾನು ದುಡಿಬೇಕಂದ್ರೆ ನಾ ಮತ್ತೆ ಬೇರೆ ಕೆಲಸ ಮಾಡ್ಲೇಬೇಕಲ್ಲ. ಲಾಸ್ ಆಗಿದೆ ನನಗ ಅಂದಾಜು ಒಂದು 60,000 ರಿಂದ 70,000 ರೂಪಾಯಿ ನನಗ ಹಾಳಾಗೈತಿ ಸದ್. 60,000 ರಿಂದ 70,000 ರೂಪಾಯಿ ಒಂದು ಅಂದ್ರೆ ಅತಿ ಸಣ್ಣ ಚಿಕ್ಕ ಹಿಡುವಳಿ ಇರತಕ್ಕಂತ ರೈತರು ಇವ್ರಿಗೆ 60,000 ರಿಂದ 70,000 ಲಾಸ್ ಆಗಿದೆ ಅಂತಂದ್ರೆ ನೀವೇ ವಿಚಾರ ಮಾಡಿ. ತಮ್ದಮ್ಮ ಗೌರಮ್ಮ ಅಂತ ಇಂಗಳಿಗೇರಿ. ಏನಾಗಿದೆ ನಿಮ್ದು ಎಷ್ಟು ಬಿತ್ತಿದೆ? ನಮ್ದು 4 ಎಕರೆ ತೊಗರಿ ಬಿತ್ತೇರಿ. ಏನು ಬರೀ ಎಲ್ಲ ನೆಟ್ಟೆ ಹೈದ್ರಿ ಬೆಳಿ. ಸರ್, ನಾವು ಮುದ್ದೇಬೇಳೆ ತಾಲೂಕ ಹಂದ್ರಾ ಗ್ರಾಮ. ನಾವು 20 ಎಕರೆ ಇವತ್ತ ತೊಗರಿಯನ್ನ ಬಿತ್ತಿದ್ದೀವಿ. ಆದ್ರೆ 1 ಎಕರೆಗೆ ನಾವು 8 ಕ್ವಿಂಟಲ್ 7 ಕ್ವಿಂಟಲ್ ಹಿಂಗ್ ತಗೊಂತಾ ಇದ್ದೀವಿ. ಈ ಸಲ 1.5 ಕ್ವಿಂಟಲ್ ಕೂಡ ಬರ್ತಾ ಇಲ್ಲ. ನಮ್ಮ ಖರ್ಚು ಎಷ್ಟಾಗಿದೆ ಅಂತ ಕೇಳ್ತಿರಲ್ಲ, ಹೊಟ್ಟೆ ಉರ್ದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತು ಬಾಯಿ ಬಡ್ಕೋಬೇಕೋ ಸರ್ಕಾರ ವಿರುದ್ಧ ಹೊಯ್ಕೋಬೇಕೋ ಗೊತ್ತಿಲ್ಲ. ಇವತ್ತು ದಯವಿಟ್ಟು ರೈತರಿಗೆ ಪರಿಹಾರ ಕೊಟ್ರೆ ಮಾತ್ರ ಈ ಸರ್ಕಾರ ಉಳಿತೈತಿ, ಇಲ್ಲ ಅಂದ್ರೆ ಉಳಿಯಲ್ಲ. ಇಲ್ಲ, ಈಗ ಅವರು ಸರ್ಕಾರದ ಜಿಲ್ಲಾಡಳಿತ ಹೇಳೋ ಪ್ರಕಾರ ಇಲ್ಲಿ ರೈತರು ಮಾಡಿರ್ತಕ್ಕಂಥ ಪ್ರಮಾದ ಆಗಿದೆ. ರೈತರು ಸರಿಯಾಗಿ 1 ಫುಟ್ 2 ಫುಟ್ ಬಿಟ್ಟು ಅದನ್ನ ಬಿತ್ತದೇ ಇರುವುದಕ್ಕೆ ಇದು ಪ್ರಮುಖವಾಗಿ ಕಾರಣ ಅಂತಕ್ಕಂಥ ರೈತ ಬಿತ್ತಾನೋ ಅಧಿಕಾರಿ ಹೇಳೋ ಬಿತ್ತಾನೋ ಹೊಲಕ್ಕೆ ಸದ್ದ. ಈಗ 80-70 ವರ್ಷದ ಅಜ್ಜರ್ದಾರ ಅವ್ರು ಬಿತ್ತಾರ ಹೊಲನ. ಅವ್ರ ರೈತ ಅಲ್ಲವ ಇವ DC AC ಇವ್ರು ಯಾರ್ಯಾರೋ ಏನೇನೋ ಮಾತಾಡ್ತಾರ. ಮೊನ್ನೆ ಎಲ್ಲಾರು ಬಂದವ್ರು ಮಾತಾಡ್ತಾರಲ್ಲ, ಪಕ್ಕಾ ರೈತನಿಗೆ ಗೊತ್ತು ಹೆಂಗ್ ಬಿತ್ತಬೇಕು, ಹೆಂಗ್ ಪೂಟಿಗೊಂದು ನಡಬೇಕನ್ನೋದು ರೈತನಿಗೆ ಗೊತ್ತು. ಹೇಳೋನ್ಗೆ ಏನ್ರಿ ಗೊತ್ತು? ಸಮೀಕ್ಷೆ ಮಾಡಿ ಕೂಡ ವರದಿನೂ ಸಲ್ಲಿಸಿದ್ದಾರೆ ಜಿಲ್ಲಾಡಳಿತ. ಸರ್, ಒಂದ್ ಮಾತ, ಇವತ್ತ ಅಧಿಕಾರಿಗಳು ಇವತ್ತು ನಮ್ಮ ಟೆಕ್ನಾಲಜಿ ಮುಂದುವರೆದ ಅವ್ರು ಹೇಳ್ತಾರ ಕುತ್ಕೊಂಡು. ಕಂಟಿನ್ಯೂ ಆಗಿ ಇವತ್ತು 1000 ವರ್ಷಗಳಿಂದ ಬಿತ್ತಿದಂತ ಬೆಳೆ ತಗೊಳ್ತಾ ಇದ್ದಂತವ್ರು ರೈತರು ಈ ವರ್ಷ ಅಷ್ಟೇ ಬಂದಾಯ್ತಾ? ಈ ವರ್ಷ ಅಷ್ಟೇ 1.5 ಫೂಟ್ ಕೊಟ್ರ? ಇದನ್ನ ಅಧಿಕಾರಿಗಳು ಯಾಕೆ ವಿಚಾರ ಮಾಡ್ತಿಲ್ಲ? ಇವತ್ತು ಸರ್ಕಾರನೇ ಇದಕ್ಕೆ ಕುಮ್ಮಕ್ಕು, ಅಧಿಕಾರಿಗಳಿಗೆ ಸರ್ಕಾರನೇ ಕುಮ್ಮಕ್ಕು. ಕಳೆದ 1 ವಾರದ ಹಿಂದೆ ಹೋರಾಟ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿಯ ಜಿಲ್ಲಾಡಳಿತ ಸಮೀಕ್ಷೆ ಮಾಡುತ್ತೆ. ಆ ಕೆಲವೊಂದು ರೈತರ ಹೊಲಕ್ಕೆ ಹೋಗಿ ಸಮೀಕ್ಷೆ ಮಾಡಿ ಇದು ವಿಕೋಪದಿಂದ ಆಗಿರ್ತಕ್ಕಂಥದ್ದು, ಇದು ನೈಸರ್ಗಿಕವಾಗಿ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿ ಬೀಜದಲ್ಲಿ ತೊಂದರೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ವರದಿ ಸಲ್ಲಿಸಿದ್ದಾರೆ. ಸರ್, ಅವರು ಏನ್ ಬೇಕಾದ ಹೆಣಿಲಿ ಸರ್, ಇವತ್ತು ಅವ್ರು ಏನ್ ಬೇಕಾದ ಹೆಣಿಲಿ. ಇವತ್ತು ರೈತರ ಹಾಳಾಗ್ಲಿಕ್ಕೆ ಕಾರಣ ಸರ್ಕಾರ. ನಮ್ಮ ಮನ್ಯಾಗ ಬೀಜ ಇಟ್ಟಿರ್ತೀವಲ್ಲ, 1 ವರ್ಷದಿಂದ ಬೀಜ ಇಟ್ಟಿರ್, ಅದು ಚೆನ್ನಾಗಿದೆ. ಇವ್ರು ಕೊಟ್ಟಂತದ್ ಅಷ್ಟೇ ಬೆಳೆ ಹಾಳಾಗಿದೆ. ಯಾಕೆ? ಅದು ಗೊತ್ತಾಗ್ಬೇಕಲ್ಲ. ಕೊಡುವಾಗನೇ ಪಾಕೆಟ್ ಒಳಗೆ ಹುಳಗಳನ್ನ ಸೇರಿಸಿ ಕೊಟ್ಟಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. 2,000 ರೂಪಾಯಿ ಅವ್ರು ಬಿಟ್ಟಿ ಕೊಡುದು ಬಿಡ್ಲಿ, ಇವತ್ತು ಹೆಣ್ಮಕ್ಳ ಬಸ್ ಹತ್ಸುದು ಬಿಡ್ಲಿ, ಅಕ್ಕಿಗೆ ರೊಕ್ಕ ಕೊಡೋದು ಬಿಡ್ಲಿ, ರೈತರಿಗೆ ನೇರವಾಗಿ ಅವ್ರ ಅಕೌಂಟಿಗೆ ದುಡ್ಡು ಹಾಕಿದ್ರೆ ರೈತ ಹಾಳಾಗಿದ್ದು ಇವತ್ತು ಪರಿಹಾರ ಕೊಟ್ರು ಅಂತಂದ್ರ ರೈತರು ಬದುಕಿದ್ರೆ ಇವತ್ತು ರಾಜಕಾರಣಿಗಳು ಬದುಕ್ತಾರ, ಅಧಿಕಾರಿಗಳು ಕೂಡ ಬದುಕ್ತಾರ. ಇಲ್ಲ ಅಂದ್ರೆ ಈ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ದಿನಮಾನ ಈ ಹೋರಾಟ ಕಂಟಿನ್ಯೂ ಆಗಿ ನಡೆಯುತ್ತೆ. ಇದು ರೈತರ ಅಳಲು ಅಂದ್ರೆ ಮಹಿಳಾ ರೈತರು ಕೂಡ ಬಹಳಷ್ಟು ಡೌನ್ ಟು ಅರ್ತ್ ಆಗಿ ಹೋಗಿರ್ತಕ್ಕಂಥ ಕೆಲವೊಂದು ಕ್ಷೇತ್ರದಲ್ಲಿ ತಿರುಗಿ ನೋಡಿರ್ತಕ್ಕಂಥ ಈ ಮಹಿಳೆಯರು ಇವತ್ತು ಈ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರ ಎಲ್ಲ ಒಂದ್ ಕಡೆ ಇದು ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತೆ. ತಾವು ಇಲ್ಲಿಂದ ಬಂದಿದ್ದೀರಮ್ಮ? ನಾವು ಬಳವಾಟ್ರಿ, ನಮ್ಮ ಊರ್ರಿ ರೇಖಾ ಚಂದ್ರಶೇಖರ್ ಕೊಂಡ್ಗುಳಿ ಅಂತ. 6 ಎಕರೆ ತೊಗರಿ ಹಾಕಿವ್ರಿ. 1 ಚೀಲನು ನಮಗ್ ತೊಗರಿ ಬಂದಿಲ್ರಿ. ಬಹಳ ಲಾಸ್ ಆಗೈತ್ರಿ ನಮ್ಗೆಲ್ಲ. ಯಾರಿಗೆ ಕೇಳ್ಬೇಕ್ರಿ ಸರ್ ನಾವೆಲ್ಲ? ನಾವು ಇದು ಇಲ್ಲಿಯ ಮುದ್ದೇಬಾಳದವರು
ತಾವು ಇಲ್ಲಿಂದ ನಾವು ನಾಲ್ತೋಡೆ ಅಂತ 40 ವಾರ್ಡ್ ನಾವು ಡೊಂಕ್ ಮಾಡ್ರಿ. ನೀವು ರೀ ತಾಳಿಕೋಟಿ ಭಾಗದಾಗ ನಾಗೂರ್ಲಿಂದ ಬಂದಿವ್ರಿ. ನಾಗೂರ್ಲಿಂದ ಬಂದಿದ್ದೀರಿ. ಇದು ಇಲ್ಲಿಯ ರೈತರ ಒಂದು ಅಳಲು ಅಂತಕ್ಕಂಥ ವಿಚಾರವನ್ನ ಸರ್ಕಾರ ಇದು ಎಲ್ಲೋ ಒಂದ್ ಕಡೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಒಂದು ಅನ್ಯಾಯ ಆಗಿರ್ಬೋದು. ಇಲ್ಲಿ ನೀವು ಕಾಣ್ತಾ ಇದ್ದೀರಾ, ನಡಹಳ್ಳಿಯವರು ಎಲ್ಲ ರೈತರ ನೇತೃತ್ವದಲ್ಲಿ ಬಂದಿದ್ದಾರೆ. ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಅದನ್ನ ಲೆಕ್ಕಿಸದೆ ರೈತರ ಪರವಾಗಿ ನಿಂತ್ಕೊಂಡು ಇವತ್ತು ರೈತರ ನೋವಿನ ಜೊತೆ ಸ್ಪಂದಿಸಿ ಇವತ್ತು ಲೋಕಾಯುಕ್ತ ಕಚೇರಿ ಎದುರಿಗೆ ಬಂದಿದ್ದಾರೆ. ನೋಡ್ಬೇಕು ಅವರು. ಸರ್, ಒಟ್ಟಾರೆಯಾಗಿ ಇವತ್ತು ದೂರು ಸಲ್ಲಿಸಲಿಕ್ಕೆ ಬಂದಿದ್ದೀರಿ. ಮೊನ್ನೆ ನೀವು ಹೋರಾಟ ಕೂಡ ಬಹಳ ಮುಂಚೂಣಿಯಲ್ಲಿ ಕೂಡ ನಿಂತು ಹೋರಾಟ ಮಾಡಿದ್ದಾರೆ. ಸರ್ಕಾರ ಏನು ಸ್ಪಂದಿಸುತ್ತಾ ಅಂತೀರಾ, ಹೇಗೆ ಸರ್? ಸರ್ಕಾರ ರೈತರ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರ್ತಕ್ಕಂಥ ಸರ್ಕಾರಕ್ಕೆ ಕ್ರಿಮಿನಲ್ ಕೇಸ್ಗಳನ್ನ ಬುಕ್ ಮಾಡಿ ಯಾವ ಕೃಷಿ ಸಚಿವರು ಭ್ರಷ್ಟ ಸಚಿವರಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ತಕ್ಷಣ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಇವತ್ತಿನಿಂದ ಕಾನೂನಾತ್ಮಕವಾದಂಥ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಲೋಕಾಯುಕ್ತದಲ್ಲಿ 100 ಹಳ್ಳಿಗಳಿಂದ 10,000 ರೈತರ ಪರವಾಗಿ ಇಲ್ಲಿ ಕೇಸ್ಗಳು ದಾಖಲೆ ಆಗ್ತದೆ. ಮತ್ತು ಇದಕ್ಕೂ ಬಗ್ಗದೆ ಹೋದರೆ ಗವರ್ನರ್ ಹತ್ರ ನಾವು ಸಮಯ ಕೇಳೋರಿದ್ದೇವೆ. ಗವರ್ನರ್ ಟೈಮ್ ಕೊಟ್ಟ ತಕ್ಷಣ ನಾವು 650 ಹಳ್ಳಿಗಳಿಂದ 650 ಜನಪ್ರತಿನಿಧಿಗಳಿಗೆ ಭೇಟಿ ಆಗ್ತೇವೆ, ವಾಸ್ತವಿಕ ಸ್ಥಿತಿಯನ್ನು ಹೇಳ್ತೇವೆ. ಈ ಭ್ರಷ್ಟ ವ್ಯವಸ್ಥೆಯನ್ನ ಕಾಪಾಡ್ತಿರ್ತಕ್ಕಂಥ ನಕಲಿ ಬೀಜಗಳನ್ನು ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಬೇಕು ಮತ್ತು ಈ ರಕ್ಷಣೆ ಮಾಡ್ತಿರ್ತಕ್ಕಂಥ ಕೃಷಿ ಸಚಿವರ ಅಧಿಕಾರಿಗಳ ಬಂಧಿಸಬೇಕು, ಸಿಬಿಐ ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡೋದಿದೆ. ಸರ್, ಪ್ರಮುಖವಾಗಿ ಏನಂತಂದ್ರೆ ಈಗ ಕಳೆದ ಒಂದು ವಾರದಿಂದ ನೀವು ಹೋರಾಟ ಮಾಡೋಕ್ಕಿಂತ ಒಂದು ದಿನದ ಮುಂಚೆ ಸರ್ಕಾರಕ್ಕೆ ಮತ್ತೆ ಇಲ್ಲಿಯ ಜಿಲ್ಲಾಡಳಿತ ಒಂದು ವರದಿಯನ್ನು ಸಲ್ಲಿಸುತ್ತೆ. ಆ ವರದಿಯಲ್ಲಿ ಏನಿದೆ ಅಂತಂದ್ರೆ ಇಲ್ಲಿಯ ಏನು ಅಟ್ಮಾಸ್ಫಿಯರು ಇಲ್ಲಿ ರೈತರು ಮಾಡಿರ್ತಕ್ಕಂಥ ಪ್ರಮಾದದಿಂದ ಆಗಿದೆ ಅಂತಕ್ಕಂಥದನ್ನ ರೈತರ ಮೇಲೆ ಗೋಬೆ ಕೂರಿಸುವಂತ ಕೆಲಸ ಆಗಿದೆ. ಸರ್ಕಾರಿ ಸಂಸ್ಥೆಗಳಿಂದ ರೈತ ಕೇಂದ್ರದಿಂದ ಸಪ್ಲೈ ಮಾಡಿದ ಬೀಜಗಳು ಸಬ್ ಸ್ಟ್ಯಾಂಡರ್ಡ್ ಅವು ಬೆಳೆ ಬಂದಿಲ್ಲ. ಅದೇ ನಮ್ಮ ರೈತರೇ ಶೇಖರಣೆ ಮಾಡ್ಕೊಂಡಿರ್ತಕ್ಕಂಥ ಬೀಜ ಮಗ್ಲೆಲ್ಲ ಬೀತಾರಲ್ಲ, ಮತ್ತೆ ಅವು ಚಲೋ ಬಂದವು. ಮತ್ತೆ ಅದಕ್ಕೆ ವಾತಾವರಣ ಬೇರೆ, ಇದಕ್ಕೆ ವಾತಾವರಣ ಬೇರೆ ಇರುತ್ತಾ? ಅವರು ನಮ್ಮ ರೈತರಿಗೆ ಹೇಳ್ಕೊಡ್ತಾರ ಅವ್ರು ಏನಂತ, ಬೀಜ ಹತ್ರ ಹಾಕ್ಬಿಟ್ಟಾರ್ರಿ ಅಂತ, ಅದಕ್ಕೆ ಗಾಳಿ ಬೆಳಕು ಆಡಿಲ್ಲ ಅಂತ. ಅಲ್ರಿ, ತೊಗರಿ ಹೂವ ಕಾಯಿ ಮೇಲೆ ಆತಾವು, ಬೇರೆ ತಳಗ ಹೋಗುದಿಲ್ಲ. ಯಾರನ್ನ ಮೂರ್ಖರು ಮಾಡಕ್ ಹೊರಟಾರ ಇವರು. ಇವ್ರು ಏನು ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆ ಇದೆ, ಇದಾಗಲೇ ಬಯಲಾಗಿದೆ. ಯಾವುದೇ ಕಾರಣಕ್ಕೂ ಇವ್ರನ್ನ ಬಂಧಿಸೋವರೆಗೆ ಕ್ರಿಮಿನಲ್ ಮೊಕದ್ದಮೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ತಪ್ಪು ಮಾಡಿದಾರೋ ಶಿಕ್ಷೆ ಆಗುವವರೆಗೆ, ರೈತರಿಗೆ ಪರಿಹಾರ ಕೊಡುವವರೆಗೆ ನಮ್ಮ ಹೋರಾಟ ನಿಲ್ಲಂಗಿಲ್ಲ, ನಿರಂತರವಾಗಿ ಹೋರಾಟ. ಪ್ರಮುಖವಾಗಿ ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳ ಮೇಲೆ ಮತ್ತು ಇಲ್ಲಿ ಅಧಿಕಾರಿಗಳ ಮೇಲೆ ಮತ್ತು ಉಸ್ತುವಾರಿ ಸಚಿವರ ಮೇಲೆ ಕೂಡ ತಾವು ದೂರು ಸಲ್ಲಿಸ್ತೀನಿ ಅಂತ ಹೇಳಿದ್ರೆ 100% ನಾವು ಕೃಷಿ ಸಚಿವರ ಮೇಲೂ ಕೊಡ್ತಾ ಇದ್ದೀವಿ. ಉಸ್ತುವಾರಿ ಸಚಿವರು ಇವತ್ತು ಅಧಿವೇಶನದಲ್ಲಿ ಇದಾರೋ ಎಲ್ಲ ಗೊತ್ತಿಲ್ಲ ನನಗೆ, ಇವತ್ತಿನವರೆಗೆ ಹೊರಗಡೆ ಮಾತಾಡಿದ್ ಕೇಳಿಲ್ಲ. ಈ ದೇಶದಲ್ಲಿ ಇದಾರೋ ಎಲ್ಲ ಗೊತ್ತಿಲ್ಲ. ಅವ್ರಿಗೂ ಕೂಡ ನಾವು ವಿನಂತಿ ಮಾಡ್ತೇವೆ, ಈ ಜಿಲ್ಲೆಯವ್ರು ಎದುರು ನಿಮ್ಗೆ ಏನಾದರೂ ಕೂಡ ಈಗ ರೈತರ ಬಗ್ಗೆ ಕಾಳಜಿ ಇದ್ರೆ ತಕ್ಷಣ DC ಆರ್ಡರ್ ಮಾಡಿ, JDಗೆ ಆರ್ಡರ್ ಮಾಡಿಸಿ ಸರ್ವೆ ಮಾಡ್ರಿ. ತಾಕತ್ತಿದ್ರೆ ನಿಮ್ಗೆ ಯಾಕೆ ಮಾಡ್ತಾ ಇಲ್ಲ ಸರ್ವೆನ? ಹೊರಗಡೆ ಬಣ್ಣ ಬಯಲಾಗತ್ತಂತನ? ರೈತರು ಹೊಲಗಳಿಗೆ ಹೋಗ್ರಿ, ಸರ್ವೆ ಮಾಡ್ರಿ, ಗೊತ್ತಾಗುತ್ತೆ ನಿಮ್ಗೆ ಏನಿದೆ, ಬರುತ್ತೆ ಹೊರಗಡೆ. ಎಲ್ಲಿಂದ ಬೀಜ ಬಂತು, ಯಾರು ಬೀಜ ಕೊಟ್ಟರು, ಯಾವ ಏಜೆನ್ಸಿ ಅವ್ರು ಸಪ್ಲೈ ಮಾಡಿದ್ರು, ಯಾಕೆ ಸಬ್ ಸ್ಟ್ಯಾಂಡರ್ಡ್ ಬೀಜಗಳಿದಾವೆ, ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಆದ್ರೆ ತನಿಖೆ ಮಾಡೋದಕ್ಕೂ ತಯಾರಿಲ್ಲ, ಇನ್ನೂವರೆಗೆ ಆದೇಶ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ಕೇಸ್ ಬುಕ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಇಷ್ಟು ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿರ್ತಕ್ಕಂಥ AS ಪಾಟೀಲ್ ನಡಹಳ್ಳಿ ಅವರು ಮತ್ತು ಇಲ್ಲಿ ರೈತರು ಆಗಿದೆ. ಒಟ್ಟಾರೆಯಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಆ ನಿಟ್ಟಿನಲ್ಲಿ ಇವರಿಗೆ ನ್ಯಾಯ ಸಿಕ್ಕರೆ ಒಳ್ಳೇದಾಗುತ್ತೆ ಮತ್ತು ರೈತರ ಪರವಾಗಿ ನಿಲ್ದಂಗೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಹಾಗೂ ಜಿಲ್ಲಾಡಳಿತದ ವಿರುದ್ಧ FIR ದಾಖಲೆ ಮಾಡ್ತೀವಿ ಮತ್ತು ಉಸ್ತುವಾರಿ ಸಚಿವರು ಮತ್ತು ಕೃಷಿ ಸಚಿವರ ಮೇಲೂ ಕೂಡ FIR ದಾಖಲಾಗುತ್ತೆ ಅಂತಕ್ಕಂಥ ವಿಚಾರವನ್ನ AS ಪಾಟೀಲ್ ನಡಹಳ್ಳಿ ಅವರು ಹೇಳಿದ್ದಾರೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.